ಈ ಮಕ್ಕಳು ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂದರೆ ರಾತ್ರಿ ಇಡೀ ಮಲಗಲ್ವೇನೋ, ಬೆಳಗ್ಗೆ ಅಷ್ಟೊತ್ತಿಗೆ ಹಾಜರಾಗಿಬಿಟ್ಟಿರ್ತಾರೆ. ಅದಕ್ಕಿಂತಲೂ ಫಂಕ್ಷನ್ ಇದೆ ಅಂತ ಗೊತ್ತಾದ ದಿನದಿಂದಲೇ ಎಕ್ಸೈಟ್ಮೆಂಟ್ ಶುರುವಾಗಿರುತ್ತೆ. ಏನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡ್ತಾರಲ್ಲ ಆ ರೇಂಜ್ಗೆ, ಅಕ್ಕ ಸಾರಿ ನೀನೇ ಉಡಿಸ್ಕೊಡ್ಬೇಕು, ಹೀಗೆ ರೆಡಿ ಮಾಡಿಕೊಡ್ಬೇಕು, ಹೇರ್ ಸ್ಟೈಲ್ ಹೀಗೆ ಇರಬೇಕು ಅಂತ ಡಿಮ್ಯಾಂಡ್ ಬೇರೆ ಶುರುವಾಗುತ್ತೆ. ನಾವೆಲ್ಲ ಏನೋ ಒಂದು ಮಾಡಿಕೊಟ್ರೆ ಸಾಕು ಅಂತ ರೆಡಿ ಮಾಡಿಸ್ಕೊಂಡು ಹೋಗ್ತಿದ್ವಿ. ನಮ್ಗೆ ಅದನ್ನೂ ಮಾಡಿಕೊಡೋರು ಇರಲಿಲ್ಲ. ಇವತ್ತಿಗೂ ಯಾರ ಹತ್ರನಾದರೂ ಏನಾದರೂ ಕೆಲಸ ಮಾಡಿಸ್ಕೋಬೇಕು ಅಂದರೆ ನಾನು ನಿಂಗೆ ಹೆಂಗಾಗುತ್ತೋ ಹಂಗೆ ಮಾಡು, ಹೆಂಗೆ ಬರುತ್ತೋ ಹಂಗೆ ಮಾಡು ಅಂತೀನಿ. ಆದರೆ ಈ ಮಕ್ಕಳಲ್ಲಿ ಹೀಗೆ ಇರಬೇಕು, ಹೀಗೆ ಬೇಕು, ಇದೇ ಆಗಬೇಕು ಅನ್ನೋ ಕ್ಲಾರಿಟಿ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಒಪ್ಪಲ್ಲ, ಹಿಂಗಲ್ಲ ನಾನು ಹೇಳಿದ್ದು ಅನ್ನೋ ಕಾನ್ಫಿಡೆಂಟ್ ಬೇರೆ ಇದೆ. ನಂಗೆ ಆಶ್ಚರ್ಯ ಆಗುತ್ತೆ. ಈ ವಯಸ್ಸಲ್ಲಿ ನನಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಲಿ ಕ್ಲಾರಿಟಿ ಆಗಲಿ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ಪದಗಳೇ ಗೊತ್ತಿರಲಿಲ್ವೇನೋ ನನಗೆ. ಜನ್ರೇಷನ್ ಟು ಜನ್ರೇಷನ್ ಮಕ್ಕಳು ತುಂಬ ಫಾಸ್ಟಾಗಿ ಅಪ್ಡೇಟ್ ಆಗ್ತಿದ್ದಾರೆ. ಇವತ್ತು ಸ್ಕೂಲಲ್ಲಿ ಶಾರದಾ ಪೂಜೆ ಕಾರ್ಯಕ್ರಮ. ಆ ಸಂಭ್ರಮ ಇವರಿಗೆ ನಿನ್ನೆ ಮೊನ್ನೆಯಿಂದನೇ ಶುರುವಾಗಿದೆ. ಅಮ್ಮಂದಿರನ್ನ ಕಾಡಿ ಬೇಡಿ ತಮಗೆ ಬೇಕಾಗಿರೋ ಸೀರೆ ತೊಗೊಂಡು ಅದಕ್ಕೆ ಬ್ಲೌಸ್ನ ಆಲ್ಟ್ರೇಷನ್ ಮಾಡಿಕೊಂಡು ಮೇಕಪ್ಪು, ಹೇರ್ ಆಕ್ಸೆಸರೀಸ್ ಅಂತ ಎಲ್ಲ ರೆಡಿ ಮಾಡಿಕೊಂಡು ಮೆಂಟಲಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಫಿಸಿಕಲಿ ಅದಕ್ಕೊಂದು ರೂಪ ಕೊಡೋ ಕಾರ್ಯಕ್ರಮ ನಂದಾಗಿತ್ತು ಅಷ್ಟೆ.